Hi everyone, welcome back to my YouTube channel. ನಾನು ನಿಮ್ಮೆಲ್ಲರ ಪ್ರೀತಿಯ ಅಂಜಲಿ ಸಿದ್ದು. ಸೊ ಹಾಯ್ ಹೇಳೋಕ್ಕೆ ಕೈ ಫ್ರೀ ಇಲ್ಲ. ಕಂಪ್ಲೀಟ್ ಫ್ರೂಟ್ಸು ಮತ್ತು ಸೌತೆಕಾಯಿ ಎಲ್ಲ ಇಟ್ಕೊಬಿಟ್ಟಿದ್ದೀನಿ. ಇವಾಗ 5:30 ಟೈಮಿಂಗ್ಸು. ಇದು ನಮ್ಮ ಡೇ 2 ಆಫ್ ಭಕ್ತಿ ಯಾತ್ರೆ. ಇವಾಗ ಆಲ್ರೆಡಿ ರೆಡಿಯಾಗಿ ಹೊರಡ್ತಾ ಇದ್ದೀವಿ 5:30ಗೆ. ಈಗ ನಾವು ಇರೋದು ಕೊಲ್ಲೂರು. ಇಲ್ಲಿಂದ ಸಿಗಂದೂರ್ಗೆ ಹೊರಡಬೇಕು. ಒಂದೂವರೆ ಗಂಟೆ ನಮ್ಮ ಜರ್ನಿ ಆಗುತ್ತೆ. ತುಂಬ ಬೇಗ ಎದ್ದಿದ್ದೀವಿ. ಅಲ್ಲಿ ದರ್ಶನ ಮುಗಿಸಿ ಆಮೇಲೆ ತಿಳಿ ತಿನ್ನಬೇಕು. ಸೊ ಹೊಟ್ಟೆ ಹಚ್ಕೊಳುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಫ್ರೂಟ್ಸ್ ತಿನ್ಕೊಳ್ಳೋಣ ಅಂತ ತೊಗೊಂಡಿದ್ದೀವಿ. ಇವಾಗ ಹೊರಡೋಣ. ಇವತ್ತಿನ ಔಟ್ಫಿಟ್ ಬಂದು ಲೆಹಂಗಾ. ಹೊರಗಡೆ ಎಲ್ಲಾದರೂ ಲಾಂಗ್ ವಿಡಿಯೋ ಮಾಡ್ಬಿಟ್ಟು ತೋರಿಸ್ತೀನಿ ನಾವು ಫುಡ್ ಹಾಕೊಂಡಿದ್ದೀವಿ ಅಂತ. ಸೊ ಅಲ್ಲಿ ಹೆಂಗೆ ಹಾಕೊಂಡಿದ್ದೀವಿ ಈ ಸತಿ ಅಂತೂ ಕಂಪ್ಲೀಟ್ ಟ್ರೆಡಿಷ್ನಲ್ ಆಗೇ ಇರ್ಬೇಕು ಅಂದ್ಬಿಟ್ಟು ಎಲ್ಲರೂ ಸೀರೆ, ಲೆಹಂಗಾ ಮತ್ತು ಕುರ್ತಾ ಈ ಥರ ತೊಗೊಂಬಂದ್ಬಿಟ್ಟಿದ್ದೀವಿ. ಕುರ್ತಾಗಿಂತ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟಿರೋದೆ ಸೀರೆ ಮತ್ತು ಲೆಹಂಗಾಗೆ. ಗೊತ್ತಿಲ್ಲ ಈ ಶೆಕೆನಲ್ಲಿ ಹೆಂಗೆ ಕ್ಯಾರಿ ಮಾಡ್ತೀವೋ ಏನೋ ಅಂತ. ನೆನ್ನೆ ಅಂತೂ ಸಖತ್ತು ಟಯರ್ಡ್ ಆಗಿಬಿಡ್ತು ಶೆಕೆಗೆ. ಸೀರೆ ಎಲ್ಲ ಹಾಕ್ಕೊಂಡು ಬೇವ್ರು ನೆನ್ಸ್ಕೊಂಡ್ರೆ ಅಂತ ಅನ್ಸುತ್ತೆ. ನಿಜ ಇಲ್ಲಿರೋ ಜನಗಳು ಹೆಂಗಿರ್ತಾರೋ ಏನೋ ಅನ್ನೋ ಥರನೂ ಫೀಲ್ ಆಗುತ್ತೆ. ಬಟ್ ಅವ್ರಿಗೆ ಅಡ್ಜಸ್ಟ್ ಆಗ್ಬಿಟ್ಟಿರುತ್ತಲ್ವಾ. ನಮಗೆ ಹೊಸ್ದಲ್ವಾ, ಸ್ವಲ್ಪ ಅಡ್ಜಸ್ಟ್ ಆಗೋದು ಕಷ್ಟನೇ. ಬಿಕಾಸ್ ನಮ್ಗಲ್ಲಿ ಮೈಸೂರಲ್ಲೆಲ್ಲ ಇದ್ದಿದ್ದು ವೆದರ್ ತುಂಬ ಕೋಲ್ಡು, ಮಳೆ. ಎಲ್ಲಿ ನೋಡಿದ್ರೆ ಫುಲ್ ಬಿಸಿಲು ಹೊಡಿತಾ ಇದೆ. ಗೊತ್ತಿಲ್ಲ ಇವತ್ತು ಹೆಂಗಿರುತ್ತೆ ವೆದರ್ ಅಂತ. ನೋಡೋಣ, ಬನ್ನಿ ಹೊರಡೋಣ. ಆ್ಯಕ್ಚುಲಿ ಇವತ್ತಿಂದ ನಮ್ಮ ಆ್ಯಕ್ಚುಯಲ್ ಮಾನ್ಸೂನ್ ಮಲೆನಾಡು ವೆದರ್ ಶುರುವಾಗುತ್ತೆ. ಚಳಿ, ಇಬ್ನಿ ಎಲ್ಲ ಸ್ಟಾರ್ಟ್ ಆಗೋವಂಥ ಎಲ್ಲ ಮುನ್ಸೂಚನೆಗಳು ಇತ್ತು. ಆ್ಯಕ್ಚುಲಿ ಇಲ್ಲಿ ಟ್ರಾವೆಲ್ ಮಾಡ್ತಾ ಮಾಡ್ತಾ ಅಲ್ಲಿ ಏನೇನು ಬೆಳೀತಾರೆ, ಹೆಂಗಿರುತ್ತೆ ಜನಗಳು ಜೀವನ, ಮತ್ತು ಅಲ್ಲಿ ಮನೆಗಳು ಹೆಂಗೆ ಕಟ್ತಾರೆ ಎಲ್ಲನೂ ನೋಡ್ಬೋದು. ಆಮೇಲೆ ಪ್ರಾಣಿಗಳು ಯಾವ್ಯಾವ ಥರ ಸಾಕ್ತಾರೆ, ಜಾಸ್ತಿ ಎಮ್ಮೆಗಳೇ ನೋಡಿದ್ದೀವಿ ಅಂತಲೇ ಹೇಳ್ಬೋದು ನಾವು. ಎಲ್ಲನೂ ನೀಟಾಗಿ ಅಬ್ಸರ್ವ್ ಮಾಡಿಕೊಂಡು ಟ್ರಾವೆಲ್ನ ಎಂಜಾಯ್ ಮಾಡಿಕೊಂಡು ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ವಿ. ಎಷ್ಟು ಫೋಟೋ ಸೆಷನ್ಸ್ ನಡೀತಾ ಇದೆ. ಹಾಯ್ ಜಿಪಿ. ನೀರು ಹೋಗ ಒಳ್ಳೆ ಮಾಡೋದು ನಮಗೆ ಜೊತೆ ಮಾಡ್ತೀವಿ ನೀರು ಅಡಿಕೆದ್ರಲ್ಲಿ ಮಾಡ್ಕೊಂಡವ್ರೆ ಅವರು. ಎಂತೆಂತ ಕ್ರಿಯೇಟಿವಿಟಿ ಇಲ್ಲ ಮರ. ಅದು ಸೀರಿಯಸ್ಲಿ ಸ್ಟೀಲಲ್ಲಿ ಮಾಡ್ತಾರೆ ಈ ಕಬ್ಬಣದಲ್ಲಿ. ಕಬ್ಬಣದಲ್ಲ ಅಣ್ಣ, ಅದು ಫೈಬರಾ ಪ್ಲಾಸ್ಟಿಕಾ? ನಾನು ನೋಡಿದಾಗ ಅದೇ ಅನ್ಸುತ್ತೆ, ಎಷ್ಟು ಕ್ರಿಯೇಟಿವ್ ಇದೆ. ಸಿಗಂದೂರು ಯಾವ ಕಡೆ ಇದೆ? ಸಿಗಂದೂರು ಇಲ್ಲ. ನಡೀರಿ. ಇಲ್ಲಿ ನೋಡಿ ಅಸಿಸ್ಟ್ ಇದೆ ಈ ಗಾಡಿಲಿ. ಈಗ ಬ್ರೇಕ್ ಪೆಟ್ರೋಲ್ ಮಾಡಿದ್ ಗೊತ್ತಾ, ಗಾಡಿ ಓಡಿಸೋರು ಈಸಿ. ನಾವು ಬ್ರೇಕ್ ರಿಲೀಫ್ ಮಾಡಿದ್ರೆ ನೋಡಿ ಗಾಡಿ ಹಿಂದಕ್ಕೆ ಹೋಗಲ್ಲ. ಹೋಲ್ಡ್ ಮಾಡಿ ಇಟ್ಕೊಂಡಿರುತ್ತೆ. ಎಷ್ಟು ಸೆಕೆಂಡ್ ಇಟ್ಕೊಂಡದು? 4 ಸೆಕೆಂಡ್ 3 ಸೆಕೆಂಡ್ 4 ಸೆಕೆಂಡ್ ಇಟ್ಕೊತ 4 ಸೆಕೆಂಡ್ ಇಟ್ಕೊತ. ಇದು ಅನುಕೂಲ ಆಗುತ್ತೆ ಗಾಡಿ ಓಡಿಸೋದು. ಲಾಂಚ್ ಸಿಗಲ್ಲ ಈಗ. ಲಾಂಚ್ ಇಲ್ಲ, ಬಿಡ್ಪೇಲ್ ಹೋಯ್ತವಲ್ಲ. ಲಾಂಚ್ ಪಕ್ಕದ ಇರ್ತಾವ, ನಿಂತಿರ್ತಾವ. ಇದಿದ್ರೆ ಲಾಂಜಲ್ಲಿ ಅಂದ್ಕೊಂಡು ಹೋಗ್ಬೋದಿತ್ತು. ಏನಿದ್ದು ಇದನ್ನ ಕಾಯ್ಕೊಂಡು ಅರ್ಧ ಗಂಟೆ ನೋಡಕ್ ಸಿಗುತ್ತೆ ಹೆಂಗಿರುತ್ತೆ ಹಂಗಿದೆ ಅಂತ ನೋಡ್ಬೋದು. ಅದೇ ನಾನಲ್ಲಿ ಸಿಗುತ್ತೆ. ಅಲ್ಲಿ ಹಾಕ್ಬಿಡ್ತಾವ ನೋಡಿ ಲಾಂಚ್ ಹತ್ರ. ಹಳೆ ಲಾಂಚ್ ನೋಡಿದ ಕ್ಷಣಗಳು. ಸರಿ. ಒಳ್ಳೆ ನಾವು ಎಲ್ಲಿ ಆಲ್ಮೋಸ್ಟ್ ಟೆಂಪಲ್ ಹೋಗಿದೀವಿ, ಎಲ್ಲ ಕ್ರೌಡ್ ಕಡಿಮೆನೇ ಇರೋದು. ಫುಲ್ ಅಂದರೆ ಫುಲ್ ಖಾಲಿ ಇರುತ್ತೆ ದೇವಸ್ಥಾನ. ಅಷ್ಟು ಖಾಲಿ ಇದೆ. ಕೊಲ್ಲೂರಲ್ಲಿ ಒಂದರಲ್ಲಿ ಅನ್ಸುತ್ತೆ ವೇಟ್ ಮಾಡಿದ್ದೀನಿ. ಎಲ್ಲ ಕಡೆ ಬೇಗ ಬೇಗ ದರ್ಶನ ಆಗಿದೆ. ಫುಲ್ ಶಾಂತಿ, ಜನಗಳೇ ಇಲ್ಲ. ಫ್ರೀಯಾಗಿ ದೇವ್ರು ನೋಡ್ಬೋದು. ಎಲ್ಲರೂ ಸಿಗಂದೂರಿಗೆ ಬಂದು ಫೋಟೋ ಹಾಕೋದು ನೋಡ್ಬಿಟ್ಟು ಸಖತ್ ಕ್ರೌಡ್ ಇರುತ್ತೆ. ಫೋಟೋ ತೆಕ್ಕೊಳ್ಳೋಕ್ಕೆ ಅಥವಾ ದರ್ಶನ ಮಾಡೋಕ್ಕಾಗಲಿ ತುಂಬ ಕ್ರೌಡ್ ಇರುತ್ತೆ ಅಂತ ಅಂದ್ಕೊಂಡಿದ್ದೆ. ನೋಡಿದ್ರೆ ಇಲ್ಲಿ ಕ್ರೌಡೇ ಇಲ್ಲ, ತುಂಬ ಖಾಲಿ ಹೊಡಿತದೆ ದೇವಸ್ಥಾನ. ತುಂಬ ಬೇಗ ಬಂದಿದ್ದೀವಲ್ಲ ಅದಕ್ಕೆ ಏನೋ ಗೊತ್ತಿಲ್ಲ. ತುಂಬ ಚೆನ್ನಾಗಾಯ್ತು ದೇವ್ರ ದರ್ಶನ.
ಸೆಂಟ್ರಲ್ ಕಾಲಮಿಂದ ಬೆಳಿಗ್ಗೆ ದಾಸೋಹ ಏನು ನಡೆಯುತ್ತೆ ತಿಂಡಿ ಅದನ್ನು ಸ್ಟಾಪ್ ಮಾಡಿರುತ್ತೆ. ಇವಾಗ ಅದು ಹೋಟೆಲ್ಗೆ ಹೋಗ್ಬಿಟ್ಟು ತಿಂಡಿ ತಿನ್ನಬೇಕು. ಒಂದಷ್ಟು ಫೋಟೋಸ್ ತೊಗೊಂಡು ಸಿಗಂದೂರಿಂದ ಹೊರಟಿದ್ದೀವಿ. ಹೊರಟು ಸಾಗರೆ ಬೈಕ್ಗೆ ಹೋಗ್ಬೇಕು, ಅಲ್ಲೆಲ್ಲರೂ ತಿಂಡಿ ಮಾಡಿ. ಡ್ಯಾಮ್ ಅದು ಇವಾಗ ಕಾಣ್ತಿದೆ, ನೀರು ತುಂಬಿಕೊಂಡ್ರೆ ಕಾಣೋದೇ ಇಲ್ಲ ಅದು. ಹೇಳೋದು ನೀರು ಖಾಲಿ ಇರಲಿ ಕಾಣೋದು, ಬಟ್ ಈಗಲೂ ಅದು ಎಷ್ಟು ಚೆನ್ನಾಗಿರೋ ನಮ್ಮ ಹಾಗೆ ಬೆಳ್ಕೊಡೋದು. ಇರಬೇಕು, ನೋಡ್ತೀಯ ಹೋಗಿ. ಪಾಪ ಅಲ್ಲೇ ಎತ್ತಿಸ್ಕೊತಾ ಇದ್ದು ಲಾಂಜು. ಅಂತೂ ಯಾವಾಗಲೂ ಹೋಗಿಲ್ಲ, ಇದೇ ಫಸ್ಟ್ ಟೈಮ್ ಹೆಂಗಿದೆ ಲಾಂಜ್ ಅಂತ ನೋಡ್ತಾ ಇರೋದು. ತುಂಬ ದಿನ ನಿಲ್ಸಿ ರಸ್ಟ್ ಹಿಡಿದು ಹೋಗಿದೆ. ಹತ್ತತ್ತು ತುಂಬ ಕಷ್ಟ ಇದೆ, ಬೆಟ್ಟ ಥರ ಇದೆ ಇದು. ಅಲ್ಲಿಂದ ಸಾಗರನಲ್ಲಿ ಒಂದು ಹೋಟೆಲಲ್ಲಿ ನಮ್ಮ ತಿಂಡಿನ ಮುಗಿಸ್ಕೊಂಡು ನಮ್ಮ ಜರ್ನಿ 1.5 ಗಂಟೆ ಟೈಮ್ ಇತ್ತು ಸಿರ್ಸಿಗೆ. ಸೊ ನಮ್ಮ ಪಯಣನ ಶುರು ಮಾಡಿದ್ವಿ. ಹಂಗೆ ಒಂದು ರೌಂಡ್ ನಿತ್ಯನೂ ಮಾಡ್ಕೊಂಡ್ವಿ. ಇವಾಗ ಸಿರ್ಸಿ ಮಾರಿಕಾಂಬ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ದೇವಸ್ಥಾನದ ಎಂಟ್ರೆನ್ಸಲ್ಲಿ ಈ ಥರ ಒಂದು ಆಡಿಟೋರಿಯಂ ಥರ ಮಾಡಿದ್ದಾರೆ. ಇಲ್ಲೊಂದು ಸ್ಟೇಜ್ ಕೂಡ ಇದೆ ಎದುರುಗಡೆನೆ. ಇಲ್ಲಿ ಆಫೀಸ್ ವರ್ಕ್ಗೂ ಆಗುತ್ತೆ, ಸುತ್ತ ಆಫೀಸ್ ವರ್ಕ್ ಅವರು ಕೂಡ ಇದ್ದಾರೆ. ಆ್ಯಕ್ಚುಲಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ಎಕ್ಸಾಕ್ಟಾಗಿ ದೇವ್ರ ಗರ್ಭಗುಡಿನಲ್ಲಿ ಇರೋಂಥ ಮೂರ್ತಿ ಫೋಟೋ ಹಿಂಗೆ ಇರೋದು.
ಸಹಸ್ರ ಶಿವಲಿಂಗ ನೋಡೋಣ ಅಂತ ಬಂದ್ವಿ. ಇಲ್ಲಿ ಸ್ವಲ್ಪ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ರಿಫ್ರೆಶ್ ಆಗಿ ಸ್ವಲ್ಪ ಫ್ರೂಟ್ಸ್ ಎಲ್ಲ ತಿನ್ಕೊಂಡು ಇವಾಗ ಶಿವಲಿಂಗ ನೋಡೋದಕ್ಕೆ ಹೋಗ್ಬೇಕು. ಸ್ವಲ್ಪ ಫ್ರೂಟ್ಸ್ ಎಲ್ಲ ತಿನ್ಕೊಂಡು ನಾವು ಶಿವಲಿಂಗ ನೋಡೋಕೆ ಹೋಗೋಣ. ಈ ಪ್ಲೇಸ್ ಏನಪ್ಪ ಸ್ಪೆಷಲ್ ಅಂತಂದರೆ ಇಲ್ಲಿರೋದು ಸಹಸ್ರಲಿಂಗಗಳು. ಇದೇನಕ್ಕಪ್ಪ ಮಾಡಿದ್ದಾರೆ ಅಂತಂದರೆ ಒಬ್ಬ ರಾಜನಿಗೆ ಮಕ್ಕಳಿಲ್ಲದೆ ಇದ್ದಾಗ ಅವರೊಂದು ಅರ್ಕೆನ ಹೊತ್ಕೋತಾರಂತೆ ಶಿವನ ಹತ್ರ. ನೀನೇನಾದರೂ ನನಗೆ ಮಗುನ ವರವಾಗಿ ಕೊಟ್ಟರೆ ನಾನು ನಿನಗೆ ಪ್ರಕೃತಿ ಮಡಿಲಲ್ಲಿ ದೇವಸ್ಥಾನನ ಓಪನ್ ಫೀಲ್ಡಲ್ಲಿ ದೇವಸ್ಥಾನನ ಕಟ್ಟಿಸ್ತೀನಿ ಅಂತ. ಸೊ ಇಲ್ಲಿ ನೋಡ್ಬೋದು ಸುತ್ತ ಯಾವುದೇ ಮಂಟಪ ಇಲ್ಲ, ಏನಿಲ್ಲ, ಎಲ್ಲ ಕಲ್ಲುಗಳ ಮೇಲೂ ಶಿವಲಿಂಗನ ಕೆತ್ತಿದ್ದಾರೆ. ಸಹಸ್ರ ಅಂದರೆ ಎಷ್ಟಿದೆ ಅಂತಲೇ ಕೌಂಟ್ ಮಾಡೋಕ್ಕಾಗಲ್ಲ, ಅಷ್ಟು ಇದೆ. ಕೆಲವೊಂದಷ್ಟು ನೀರಲ್ಲಿ ಮುಳುಗಡೆ ಆಗೋಗಿದೆ, ಕೆಲವೊಂದಷ್ಟು ನೋಡೋಕ್ಕೆ ಚೆನ್ನಾಗಿ ಸಿಗುತ್ತೆ ಆ ಥರ. ಆ್ಯಕ್ಚುಲಿ ಇಲ್ಲಿ ಮೊದಲು ಇಳಿದು ಸ್ನಾನ ಮಾಡೋದಕ್ಕೆಲ್ಲ ಅವಕಾಶ ಇತ್ತಂತೆ, ಬಟ್ ಇವಾಗ ಅದನ್ನೆಲ್ಲ ನಿಷೇಧಿಸಿದ್ದಾರೆ. ಹಂಗೆ ಪಕ್ಕದಲ್ಲೇ ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ಇತ್ತು, ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ವಾಕ್ ಮಾಡಿಕೊಂಡು ಎಲ್ಲನೂ ನೋಡಿಕೊಂಡು ಒಂದಷ್ಟು ಫೋಟೋಸ್ ತೊಗೊಂಡು ಅಲ್ಲಿಂದ ನಾವು ಹೊರಟ್ವಿ. ಇದು ನಮ್ಮ ಮಾನ್ಸೂನ್ ರೈಡ್ನ ಮೊದಲನೇ ಮಳೆ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ತುಂಬ ಫೀಲ್ ಮಾಡ್ಕೋತಿದ್ವಿ, ಇಷ್ಟೊಂದು ಬಿಸಿಲಾಗೋಯ್ತಲ್ಲ, ನಮಗೆ ಮಳೆನೇ ಸಿಗಲಿಲ್ವಲ್ಲ ಅಂತ. ನೋಡಿದ್ರೆ ಶುರು ಆಗೇ ಹೋಯಿತು ಮಳೆ. ನೀರು ದೋಸೆ ಮತ್ತೆ ಪ್ಲೇನ್ ದೋಸೆ ಕೊಡ್ತಾ ಇದ್ದಾರೆ ಫ್ರೆಂಡ್ಸ್. ಮಳೆನಲ್ಲೇ ಹತ್ತದಲ್ಲಿ ಸಿಗದಂಥ ಹೋಟೆಲ್ನಲ್ಲಿ ಒಂದೊಳ್ಳೆ ಊಟ ಮುಗಿಸ್ಕೊಂಡು ಬೇಕಾದಂಥ ಸ್ನ್ಯಾಕ್ಸ್ನೆಲ್ಲ ತೊಗೊಂಡು ಮತ್ತೆ ನಮ್ಮ ಪಯಣನ ಶುರು ಮಾಡಿದ್ವಿ. ಶಿವಣ್ಣ ಬನ್ನಿ, ಇಲ್ಲಿ ಏನಾದ್ರು ಒಂಚೂರು ಮಾತಾಡಿ. ನಾವು ಈಗ ಇಂಥ ಭಾರಿ ಮಳೆಯಲ್ಲಿ ಜೋಗ ಜಲಪಾತ ನೋಡಲ್ ಬಂದಿದ್ದೇವೆ. ಫಾಗ್ ತುಂಬಿಕೊಂಡಿದೆ, ಜಲಪಾತನೂ ಕಾಣಲ್ಲ, ಜೋಗು ಇಲ್ಲ. ಆಮೇಲೆ ಅಲ್ಲ ಏನಾರು ಹಾಕ್ಬೇಕು ತಾನೆ, ಬೋರ್ಡ್ ಗಿಡೋರು ಏನೋ ಹಾಕಿಲ್ವಲ್ಲ ಇಲ್ಲಿ. ಏನ್ ಬೋರ್ಡು? ಮೇಲ್ಗಡೆ ಖಾಲಿ ಖಾಲಿ ಸಿಮೆಂಟ್ ಅಂಗಡಿಯವರು ಅಲ್ಟ್ರಾಟೆಕ್ ಪ್ರಮೋಷನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನೀವಿಲ್ಲಿ ನೋಡ್ತಾ ಇರೋದು ಜೋಗ್ ಫಾಲ್ಸ್ನಲ್ಲಿರುವಂಥ ರಾಜ ರಾಣಿ ಫಾಲ್ಸ್ ಇದು. ಆ್ಯಕ್ಚುಲಿ ನಾವು ಇಲ್ಲಿಗೆ ರೀಚ್ ಆಗೋ ಅಷ್ಟರಲ್ಲಿ ಮಳೆನೂ ಜಾಸ್ತಿ ಆಗಿಬಿಟ್ಟಿತ್ತು, ಫಾಗ್ ಬೇರೆ ಕ್ರಿಯೇಟ್ ಆಗಿಬಿಟ್ಟಿತ್ತು. ನಮಗೆ ಫಾಲ್ಸ್ ನೋಡೋಕ್ಕೆ ಸಿಗೋದೇ ಇಲ್ಲ ಅಂತ ಅಂದ್ಕೊಂಡ್ವಿ. ಸದ್ಯಕ್ಕೆ ರಾಜ ರಾಣಿ ಎರಡೂ ನಾವು ಬಂದಾಗ ನೀಟಾಗಿ ಕಾಣಿಸ್ತಾ ಇತ್ತು, ರೋರರ್ ಒಂದು ಕಾಣಿಸ್ತಾ ಇರಲಿಲ್ಲ. ಆಮೇಲೆ ಫಾಗ್ ಕ್ಲಿಯರ್ ಆಗ್ತಾಯಿತ್ತು, ಮಳೆನೂ ಸ್ವಲ್ಪ ಕಡಿಮೆ ಆಯಿತು. ಆಮೇಲೆ ನಮಗೆ ರೋರರ್ ಕೂಡ ನೋಡೋದಕ್ಕೆ ಸಿಕ್ತು. ಸೊ ಇಲ್ಲಿ ಕಾಣ್ತಾ ಇದೆಯಲ್ಲ, ಇದೆ ಇನ್ನೊಂದು ರೋರರ್ ಫಾಲ್ಸ್. ಮಳೆ ಫಾಗು ಎಲ್ಲ ಜಾಸ್ತಿ ಇತ್ತು. ಆಕ್ಚುಲಿ ಜೋಗ್ ಫಾಲ್ಸ್ ನೋಡಕ್ ಆಗಲ್ಲ ಅನ್ಕೊಂಡಿದ್ವಿ. ಲಾಸ್ಟ್ ಮಿನಿಟ್ ಫಾಗ್ ಎಲ್ಲ ಕ್ಲಿಯರ್ ಆಗಿ ನೀಟಾಗಿ ಕಾಣಿಸ್ತು. ಜೋಗ್ ಫಾಲ್ಸ್ ಕಂಪ್ಲೀಟ್ ಆಗಿ ನೋಡ್ಕೊಂಡು ಮಳೆಲ್ಲ ಒಂದಷ್ಟು ಫೋಟೋಸ್ ತೆಕ್ಕೊಂಡು ಇವಾಗ ಹೊರಡ್ತಾ ಇದೀವಿ. ಮಳೆಗೆ ಬಿಸಿಯಾಗಿ ಏನಾದ್ರು ತಿನ್ನಬೇಕು ಅಂತ ಅನ್ನಿಸ್ತು. ಬಿಸಿ ಬಿಸಿ ಜೋಳ ತಿನ್ನೋಣ ಅಂತ ಬಂದ್ವಿ. ಈ ಸೈಡು ಪೈನಾಪಲ್ನ ಜಾಸ್ತಿ ಸೇಲ್ ಮಾಡ್ತಾಯಿದ್ರು. ಸೊ ನಾವು ಜೋಳ ತಿಂತ ಅದ್ರ ಬಗ್ಗೆ ಎಲ್ಲ ವಿಚಾರಿಸಿದಾಗ ಅವರು ಪಕ್ಕದಲ್ಲೇ ನಮ್ಮ ರಿಲೇಷನ್ದು ತೋಟ ಇದೆ, ಹೋಗಿ ನೋಡ್ಕೊಬನ್ನಿ ಅಂತ ಅಂದರು, ಪೈನಾಪಲ್ ತೋಟ.
ಪೈನಾಪಲ್ದು ಜಮೀನ್ ನೋಡಕ್ ಹೋಗ್ತಾ ಇದೀವಿ. ಜೋಳತ್ತೆ ಅಂತ ನೋಡೋಣ ಹೆಂಗಿರುತ್ತೆ, ಪೈನಾಪಲ್ ಹೆಂಗ್ ಬೆಳಿತಾರೆ ಅಂತ. ಇಲ್ಲೆಲ್ಲ ತುಂಬಾ ಬೆಳೀತಾ ಇದಾರೆ ಪೈನಾಪಲ್. ಬರೋಣ ಹೆಂಗಿರುತ್ತೆ ಅದಕ್ಕೆ, ಹೆಂಗ್ ಮಾಡ್ತಾರೆ. ಹಾಗೆ ಈ ಕಡೆ ಎಮ್ಮೆಗಳು ಸಾಕೋದು ಕೂಡ ತುಂಬ ಜಾಸ್ತಿ. ಪೈನಾಪಲ್ಲು ಮೊದಲನೇ ಬೆಳೆ ಬರಬೇಕು ಅಂತಂದರೆ 18 ತಿಂಗಳು ಬೇಕಂತೆ. ಎರಡನೇ ಬೆಳೆ ಎಲ್ಲ ಬೇಗ ಬರುತ್ತಂತೆ. ಆ್ಯಕ್ಚುಲಿ ಇಲ್ಲಿ ನೀವು ನೋಡ್ತಾ ಇರೋದು ಟ್ಯಾಕ್ಟ್ರಲ್ಲಿ ಉಳುಮೆ ಮಾಡಿ ಬೆಳೆದಿರೋಂಥದ್ದು. ಈ ಥರ ಬೆಳೆದ್ರೆ 2ರಿಂದ 3 ಬೆಳೆ ಅಷ್ಟೇ ಅಂತ ತೆಗಿಯೋಕ್ಕಾಗೋದು. ಅದೇ ನೀವು JCB ಯೂಸ್ ಮಾಡಿ ಟ್ರಂಚ್ ಎಲ್ಲ ಮಾಡಿಸಿ ಬೆಳೆದ್ರೆ ಇದನ್ನು ಒಂದು 6-7 ಬೆಳೆನ ತೆಗಿಬೋದಂತೆ. ಬಟ್ ಇದು ತುಂಬ ಲಾಂಗ್ ಟರ್ಮ್ ವೆಯ್ಟ್ ಮಾಡಬೇಕು, ಒಂದೊಂದೇ ಬಿಡೋದು. ಆಮೇಲೆ ಇಲ್ಲಿಂದ ಮತ್ತೆ 1.5-2 ಗಂಟೆ ಜರ್ನಿ ಮಾಡಬೇಕಿತ್ತು ನಾವು. ಮಳೆ ವೆದರ್ ಎಲ್ಲ ತುಂಬ ಚೆನ್ನಾಗಿತ್ತು. ಆ ವೆದರ್ನಲ್ಲಿ ಒಂದೊಳ್ಳೆ ಬಿಸಿ ಬಿಸಿ ಮಸಾಲೆ ಪೂರಿ ತಿನ್ಕೊಂಡು ಮತ್ತೆ ನಮ್ಮ ಜರ್ನಿನ ಶುರು ಮಾಡಿದ್ವಿ. ಇಲ್ಲಿ ಹಿಂಗೆ ಅಲ್ಲಿಂದ ಸ್ಟಾಪ್ ಇಲ್ಲ. 2 hours ಜರ್ನಿ. ಊಟ ಅಲ್ಲೇನಾ? ಸ್ನ್ಯಾಕ್ಸ್ ಎಲ್ಲ ಹೊಟ್ಟೆ ತುಂಬ್ಕೊಂಡೈತಲ್ಲ, ಹೋಗೋ ತನಕ ಸರಿ ಹೋಗುತ್ತೆ. ಇದು ಶೃಂಗೇರಿಯ ಗೋಪುರ. ಆ್ಯಕ್ಚುಲಿ ಪಕ್ಕದಲ್ಲಿರೋ ಬಿಲ್ಡಿಂಗ್ ನೋಡ್ಬಿಟ್ಟು ನಾನು ಇದೇ ನಾವು ಸ್ಟೇ ಆಗ್ತಿರೋ ಹೋಟೆಲ್ ಅಂತ ಕನ್ಫ್ಯೂಸ್ ಆಗಿದ್ದೆ. ಇದು ಬಂದು ಬುಕ್ಕಿಂಗ್ ಮಾಡ್ಕೊಳ್ಳೋಕ್ಕೆ ಹೋಟೆಲ್ನ ಇರೋಂತಹ ದೇವಸ್ಥಾನದೊಂದು ಸಂಸ್ಥೆ. ಶೃಂಗೇರಿಗೆ ಬಂದು ರೀಚ್ ಆಗಿದ್ದೀವಿ. ಬೆಳಗ್ಗೆಯಿಂದ ನೋಡಿದ್ರೆ 3 ಪ್ಲೇಸ್ ಆಯ್ತಾ, ಬಟ್ ಟ್ರಾವೆಲಿಂಗೇ ಸಕ್ಕತ್ತಿತ್ತು. ಫುಲ್ ಇವತ್ತು ಕಾರಲ್ಲಿ ಕೂತಿನೇ ಅರ್ಧ ಟಯರ್ಡ್ ಆಗಿಬಿಟ್ಟಿದ್ದೀವಿ. ಸೊ ಇವಾಗ ಬಂದು ರೂಮ್ ಮಾಡಿ ಸ್ವಲ್ಪ ಫ್ರೆಶ್ ಅಪ್ ಆಗಬೇಕಿಲ್ಲ, ಫ್ರೆಶ್ ಅಪ್ ಆಗಿಲ್ಲ, ಕೂತಿದ್ದೀನಿ ಹಂಗೆ ಬಂದು. ಏನಪ್ಪ ಅಂತಂದರೆ ಇವತ್ತು ನಾವು ಮಾಡಿರೋ ರೂಮ್ ಬಂದು ಶೃಂಗೇರಿ ದೇವಸ್ಥಾನದ ಟ್ರಸ್ಟ್ ಕಡೆಯಿಂದ ಕೊಟ್ಟಿರೋಂಥ ರೂಮ್ ಆಯಿತಾ. ರೂಮ್ ತುಂಬ ಚೆನ್ನಾಗಿ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ತೋರಿಸ್ತೀನಿ ನಿಮಗೆ ರೂಮ್ ಹೆಂಗಿದೆ ಅಂತ ಹೇಳ್ಬಿಟ್ಟು. ಇವಾಗ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಹೋಗಿ ಹೊರಗಡೆ ಊಟ ಮಾಡಿಕೊಂಡು ಆಮೇಲೆ ಬಂದು ಮಲ್ಕೊಳ್ಳೋದಷ್ಟೇ. ಬೆಳಿಗ್ಗೆ ಎದ್ದು ಹೋಗಬೇಕು ದೇವಸ್ಥಾನಕ್ಕೆ. ಇದು ಇದೆ ಬೇಡ ಮುಸಲ್ಮಾನ ಗಿಸ್ಮಾನೆಲ್ಲ ಯಾರು ಆಗಿರೋದು ಹೊಡ್ಕೊಂಡ್ಬಿಟ್ಟದ. ಹೆಂಗಿದೆ ಅಣ್ಣ ಫುಡ್? ಅದರಲ್ಲೂ ಫ್ರೈಡ್ ರೈಸ್ ಹೆಂಗಿದೆ? ಫ್ರೈಡ್ ರೈಸ್ ಏನಿದೆ, ಆನಿಯನ್ ಸ್ಪ್ರಿಂಗ್ಸು, ಪೆಪ್ಪರ್ ಪೌಡ್ರದು ಮಸಾಲೆ ಎಲ್ಲ ಅಷ್ಟೇ. ತಿನ್ನಲ್ಲ ಜಿಪ್ಪಿ ನೀವು ಅನ್ನ ಸಾಂಬಾರು ಅಷ್ಟೇ. ಇಲ್ಲಿ ಕೆಚಪ್ ಕೊಟ್ಟಿದ್ರು, ಜಲ್ಲಿ ಥರ ಅಳ್ಳಾಡ್ತಾ ಇತ್ತು. ಹಸಿ ಕೈ ಚಂದ್ರ ಒಂಚೂರು ಅದೆಲ್ಲ ಸೊ ಇದು ನಮ್ಮ ಡೇ 2 ಆಫ್ ಟ್ರಾವೆಲಿಂಗ್ ಭಕ್ತಿ ಮಾರ್ಗ. ನಾಳೆ ವಿಡಿಯೋನಲ್ಲಿ ಸಿಗ್ತೇನೆ ಅಂತ ಟೇಕ್ ಕೇರ್, ಬಾಯ್.